ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆಯಾಗಿದೆ. ಪ್ರೇಯಸಿ ಸೇರಿ ಮೂವರಿಗೆ ಬೆಂಕಿಯನ್ನ ಹಾಕಲಾಗಿರುವಂತಹ ಘಟನೆ ಇದು ನೋಡಿ. ಬೆಂಗಳೂರಿನ ತರಬನಹಳ್ಳಿಯಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ. ಕ್ಷುಲ್ಲಕ ವಿಚಾರ, ಸಣ್ಣ ಒಂದು ಬೈಕ್ ವಿಚಾರ ಅಷ್ಟೇ, ಗಾಡಿ ವಿಚಾರಕ್ಕೆ ಬೆಂಕಿ ಹಾಕಿದ್ದಾನೆ ಈತ. ಬೆಂಗಳೂರಿನ ತರಬನಹಳ್ಳಿಯಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ ಇದು. ಪ್ರಿಯಕರ ಪಾಂಡುರಂಗ ಅಲಿಯಾಸ್ ಚಂದು ಎಂಬಾತನಿಂದ ವಿಕೃತ ಕೃತ್ಯವನ್ನ ಎಸಗಲಾಗಿದೆ. ಪ್ರೇಯಸಿ ಸುಮಲತಾ ಹಾಗೂ ಆಕೆಯ ಪೋಷಕರಿಗೆ ಬೆಂಕಿ ಹಾಕಿರ್ತಾನೆ ಪ್ರಿಯಕರ. ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿರ್ತಾನೆ ಪಾಪಿ ಲವರ್ ಪಾಂಡುರಂಗ. ಮೂವರಿಗೂ ಗಂಭೀರವಾದಂತಹ ಗಾಯ ಆಗಿದೆ. ಅಂದರೆ ಸುಮಲತಾ ಅವರ ಫ್ಯಾಮಿಲಿಯವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆಗಿದ್ದೇನೋ ಅವತ್ತು, ಯಾಕಾಯ್ತು, ಯಾಕೆ ಬೆಂಕಿ ಹಾಕ್ತಾ ಹೋಗ್ಲಿ ಈತ, ಯಾರು ಈತ? ಇದೇ ತಿಂಗಳ ನೋಡಿ 6ನೇ ತಾರೀಕು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇದು ಮದುವೆಗೂ ಮುನ್ನ ಸುಮಲತಾ ಜೊತೆಗೆ ಪಾಂಡುರಂಗ ನಡುವೆ ಸ್ನೇಹ ಇರುತ್ತೆ. ಮದುವೆ ಬಳಿಕ ಕೂಡ ಪಾಂಡುರಂಗ ಜೊತೆಗೆ ಸುಮಲತಾ ನಡುವೆ ಲವ್ ಇರುತ್ತೆ. ಬೈಕ್ ವಿಚಾರಕ್ಕೆ ಸುಮಲತಾ ಜೊತೆಗೆ ಚಂದು ನಡುವೆ ಗಲಾಟೆ ಆಗಿರುತ್ತೆ. ಬೈಕ್ ಕೊಡಲ್ಲ ಅಂತ ಹೇಳಿರ್ತಾಳೆ ಸುಮಲತಾ ಜೊತೆಗೆ ಅವರ ಪೋಷಕರು. ಆಗ ಸುಮಲತಾ ತಾಯಿ ಮಂಜಮ್ಮ ಅವರಿಗೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚುತ್ತಾನೆ ಈತ. ಇನ್ನು ಸುಮಲತಾ ಜೊತೆಗೆ ಅವರ ತಂದೆ ಶ್ರೀರಾಮು ಮೇಲೆ ಪೆಟ್ರೋಲನ್ನು ಸುರಿತಾನೆ ಪಾಪಿ. ಕೂಡಲೇ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು. ಅಂದರೆ ಸುಮಲತಾ ಜೊತೆಗೆ ಅವರ ತಂದೆ ತಾಯಿ ಏನಿದ್ದಾರೆ, ಸೊ ಅವರಿಗೆ ಬೆಂಕಿಯನ್ನು ಹಚ್ಚುತ್ತಾನೆ ಬೈಕ್ ವಿಚಾರಕ್ಕೆ, ಕೊಡಲ್ಲ ಅಂದಿದ್ದಕ್ಕೆ. ಚಂದು ಸುಮಲತಾ ಬಂದ್ಬಿಟ್ಟು ಗಂಡ ಹೆಂಡತಿ ಸಣ್ಣ ಲವ್ ಮಾಡ್ದಂದ್ರೆ ಮದುವೆ ಆಗಿದ್ದವರು. ಶುಕ್ರವಾರ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಮನೆಗೆ ಬಂದ್ಬಿಟ್ಟು ನನ್ನ ಬೈಕ್ ಕೊಡಿ ಅಂತೇಳಿ ಕೇಳಿದ್ರು. ಆಮೇಲೆ ನಂತರ ಅಲ್ಲಿರೋಂಥ ಮನೆ ಅವ್ರ ತಾಯಿ ಆದವರು ಇಬ್ರು ಮಾತುಕತೆ ನಡೆದಾಗೆ, ಇಲ್ಲ ನಂಗೆ ಕೊಡಲ್ಲ, ಬೈಕು ನಮ್ದಲ್ಲ, ಕೊಡೋದಲ್ಲ, ನಿಮ್ಗೆ ಕೊಡಬೇಕು ಹಂಗೆ ಅಂತ ನಡೆದ್ರು. ಆಯ್ತು ಅಂತೇಳಿ ಬರ್ತೀನಿ ಅಂತ ಹೋದನು. ನೆಕ್ಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಪೆಟ್ರೋಲ್ ತಂದು ಏಕದಮ್ ಜಗಳ ಮಾಡಿದ್ದಾನೆ. ಬೆಂಕಿ ಕೂಡ ಅವ್ರ ಮನೆಗೆ ಹಚ್ಚಿದ್ದಾನೆ. ಮೂವರು ಸುಟ್ಟೋಗಿದ್ದಾರೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿವಿ. ಮುಖ ಬಾಡಿ ಇದೆಲ್ಲ ಆಗ್ಬಿಟ್ಟಿದೆ. ಅವ್ನು ಚಂದು ಅವನನ್ನು ತುಂಬಾ ಫ್ರಾಡು. ಇವಳು ಜೀವನದಲ್ಲ, ಸುಮಾರು ಜನ ಆಟ ಆಡಿದ್ದಾರೆ. ಬಟ್ ಇವಾಗ ಹೇಳ್ತಿದ್ದಾನೆ ನಾನು ಮಾಡಿಲ್ಲ, ಅದು ಸುಳ್ಳು ಮಾಹಿತಿ ಅಂತ ಅವ್ನು ಹೇಳ್ತಿದ್ದಾನೆ. ಅವ್ನ ಮದುವೆ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಮಾಹಿತಿ ಕರೆಕ್ಟಾಗಿ. ನಮ್ಮ ಸುಮಲತಾ ಜೊತೆಗೆ ಮದುವೆ ಆಗಿರೋದು ಗೊತ್ತು. ಇನ್ನೊಂದು ಸುಮಲತಾ ಫಸ್ಟ್ ಮದುವೆ ಆಗಿತ್ತು. ನನ್ನ ಮಕ್ಳ ಜೊತೆ ಇದ್ದೆ. ಇವನ್ ತಲೆ ಕೆಡ್ಸಿ ಚಂದು ಅನ್ನನು ಕರ್ಕೊಂಡೋದ. 3 ವರ್ಷ ಚೆನ್ನಾಗಿ ನೋಡ್ಕೊಂಡ. 2 ವರ್ಷ ನರ್ಕ ಕೊಟ್ಟ ನನ್ಗ. ಆಮೇಲೆ ಇನ್ನೊಬ್ರನ್ನ ಕರ್ಕೊಂಬಂದಿಟ್ಟ. ನನ್ಗೆ ತಡಿಯಕ್ ಆಗದಿರೋ ತುಂಬಾ ಟಾರ್ಚರ್ ಕೊಡ್ತಿದ್ದ. ನಾನು ಅದಕ್ಕೆ ನೀನೇ ಬೇಡ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಳು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು 9 ಮನೆಗೆ ಬಂದ್ಬಿಟ್ಟೆ. ಕ್ಲಿಯರ್ ಮಾಡ್ಕೊಂಡಿಲ್ಲ. ಲಾಯರ್ನ ಕರ್ಕೊಂಡು ಹೋಗಿದ್ದೆ. ಲಾಯರ್ ಕಡೆಯಿಂದ ಬರ್ಸ್ಬಿಟ್ಟು ಬಂದ್ಬಿಟ್ಟೆ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರು ಸರಿ ಹೋಗಮ್ಮ ಅಂತ ಪೊಲೀಸರ ಕಳ್ಸ್ರು ನನ್ನ. ಹಂಗಾಗಿ ಸುಮ್ನೆ ಇದ್ದೆ. ಈ 2 ತಿಂಗಳಲ್ಲಿ ಸುಮ್ನೆ ಇದ್ಬಿಟ್ಟು ಮೊನ್ನೆ ಬಂದಿದ್ದಾನೆ ಮೇಡಮ್. ಪೆಟ್ರೋಲ್ ಇದ್ದು ಈ ತರ ಮಾಡಿದ್ದಾನೆ. ಅಮ್ಮಂಗೆ ಅಪ್ಪಂಗೆ